ಒಂದು ಸ್ಥಾನ, ಒಬ್ಬ ವ್ಯಕ್ತಿ ಒಂದು ಸ್ಥಾನ, ಇದು ಕಾಂಗ್ರೆಸ್ನ ಒಂದು ನಿರ್ಣಯ. ಏನಪ್ಪ ಅಂತಂದರೆ, ನೀವು ಮಂತ್ರಿ ಆಗಿದ್ದರೆ ಎರಡೆರಡು ಸ್ಥಾನ ಮಾಡೋಂಗಿಲ್ಲ, ಜನರಲ್ ಸೆಕ್ರೆಟ್ರಿ ಹಂಗಿಲ್ಲ. ಒಂದು ಸ್ಥಾನ, ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ಮಾತ್ರ, ಮುಖ್ಯಮಂತ್ರಿನೂ ನೀವೇ, KPC ಅಧ್ಯಕ್ಷನೂ ನೀವೇ, ಹಂಗಾಗಲ್ಲ ಅಂತೇಳಿ. ಮತ್ತು ಹಾಗಿದ್ದಾರಲ್ಲ ನೀವು ಕೇಳ್ಬೋದು, ಯಾರನ್ನ? DK ಶಿವಕುಮಾರನ್ನ. KPC ಅಧ್ಯಕ್ಷ ಆಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೆ ಎರಡು ಯಾಕೆ? ಅದನ್ನೇ ಕೇಳ್ತಾ ಇದ್ದಾರೆ ಯಾರು? ರಾಜಣ್ಣ. ತಪ್ಪೇನಿಲ್ಲ. ಆದರೆ ನಾನು ಪದೇ ಪದೇ ಪತ್ರಕರ್ತ ಕೇಳೋದು, ನೀವು ಅಲ್ಲಿ ಕೇಳಿದಾಗ ರಾಜಣ್ಣ ಕೇಳಬೇಕಲ್ಲ ಸರ್, ನೀವು DKಶಿನ ಪ್ರಶ್ನೆ ಮಾಡ್ತಾ ಇರೋದಾ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರೋದಾ? ಅವರು ಎರಡು ಪೋಸ್ಟಲ್ಲಿದ್ದಾರೆ, ಅವ್ರಿಗೂ ಬರಬೇಕಲ್ವಾ? ಇರಲಿ ಬಿಡಿ. ಈಗ DK ಎಂಥ ಚೆಕ್ಮೇಟ್ ಕೊಟ್ಟಿದ್ದಾರೆ ಅಂತಂದರೆ, ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ ಈ ಮಾತನ್ನು. KPCC ಅಧ್ಯಕ್ಷ ಸ್ಥಾನ ಬದಲಾಗತ್ತೆ ಅಂತಂದರೆ 3 ಆಲೋಚನೆ ಮಾಡ್ಕೊಳ್ಳಿ. ಒಂದು, KPCC ಅಧ್ಯಕ್ಷ ಸ್ಥಾನ DK ಶಿವಕುಮಾರ್ ಅವರಿಂದ ಬೇರೆಯವರ ಕೈಗೆ ಹೋಗ್ತಾ ಇದೆ ಅಂತಂದರೆ ಸಿದ್ದರಾಮಯ್ಯ ಕೂಡ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿತಾರೆ ಅಂತ ಲೆಕ್ಕ ಬರೆದಿಟ್ಕೊಳ್ಳಿ. ಅದರ ಅರ್ಥ ಮೂರನೇದು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಈ ಮೂರನೇದಕ್ಕೆ ಕಂಡೀಷನ್ಸ್ ಅಪ್ಲೈ. ಯಾಕೆ? ಆಗ ದಲಿತ ಮುಖ್ಯಮಂತ್ರಿ ರೇಸ್ ಬರ್ಬೋದು, ನಮ್ಮನ್ನು ಮುಖ್ಯಮಂತ್ರಿ ರೇಸ್ ಬರ್ಬೋದು, ಅದು ಬೇರೆ ವಿಚಾರ. ಭಾಳ ಪ್ರಬಲವಾಗಿರುವಂಥದ್ದು DK ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡಬೇಡಿ ಅಂತ ಉಳಿದು ಯಾರೂ ಹೇಳ್ತಾ ಇಲ್ಲ. ಪರಮೇಶ್ವರ್ಗಿದೆ, ನನಗೆ ಯಾಕೆ, ನಾನು ಯಾಕೆ ಆಗಬಾರ್ದು ಅಂತ, ಅದೊಂದು ಎಕ್ಸ್ಟ್ರಾ ಗಾಳ. ಈಗ ಈ ಕತ್ತಿ ವರಸೆಲ್ಲ ರಾಜ ಮಹಾರಾಜರು ಮಾಡ್ತಾರಲ್ಲ, ಈ ಕತ್ತಿ ಕಟ್ಟಾದ ತಕ್ಷಣ ಅವರ ಕಾಲಲ್ಲಿ ಕೈಯಲ್ಲಿ ಒಂದೊಂದು ಕತ್ತಿ ಇರ್ತದೆ. ಹಾಗೆ ದಲಿತ CM ಕೂಡ ಒಂದು ದೊಡ್ಡ ಅಸ್ತ್ರ. ಅದು ಎನಿ ಟೈಮ್ ಯೂಸ್ ಆಗ್ಬೋದು, ಯೂಸ್ ಆಗದೇನೆ ಇರ್ಬೋದು, ಅಥವಾ ಮುಂದೂಡಲ್ಪಡ್ಬೋದು. ಈಗ ಯಾರೇನೇ ಹೇಳಿ DKಶಿ ಕುರ್ಚಿಗೆ ಭಂಗವಿಲ್ಲ. KPCC ಅಧ್ಯಕ್ಷ ಸ್ಥಾನದ ತೆಗೆದರೆ CM ಮಾಡ್ತಾರೆ. ಸತೀಶ್ ಅಬ್ಬರಿಸಲಿ, KN ರಾಜಣ್ಣ ಕೂಗಾಡಲಿ, ಸದ್ಯಕ್ಕಂತೂ KPCC ಅಧ್ಯಕ್ಷರ ಬದಲಾವಣೆ ಇಲ್ಲ. ಯಾವಾಗ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತೋ ಬರೆದಿಟ್ಕೊಳ್ಳಿ, ಮುಂದಿನ 3-4 ತಿಂಗಳ ಒಳಗಾಗಿ ಮುಖ್ಯಮಂತ್ರಿ ಕೂಡ ಬದಲಾಗುತ್ತೆ. ಅದು ಸಾಧ್ಯವಿಲ್ಲ ನನ್ನ ಪ್ರಕಾರ. ಯಾಕೆಂದರೆ DK ಇಳಿದ ತಕ್ಷಣ CM ಕೊಡಿ ಅಂತ ಕೇಳ್ತಾರೆ. KPCC ಬದಲಾವಣೆ ವಿಚಾರದಲ್ಲಿ ಸ್ಫೋಟಕ ಬೆಳವಣಿಗೆ ಆಗಿದೆ. ಸಚಿವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಖಡಕ್ ಎಚ್ಚರಿಕೆ ನೀಡಿದೆ. ಎಲ್ಲ ಕೂರಿಸ್ಬಿಟ್ಟು ಏಕಾಏಕಿ DKಶಿ ಬೆನ್ನಿಗಿರಿಂತ ಕಾಂಗ್ರೆಸ್ ಹೈಕಮಾಂಡ್ KPCC ಅಧ್ಯಕ್ಷ ಗಾದಿ ಕೇಳ್ಕೊಂಡು ಬಂದಿದ್ದರು. ಸತೀಶ್ ಬಂದಿದ್ದರು, ರಾಜಣ್ಣ ಬಂದಿದ್ದರು. ನಾನು ಕೊಟ್ಟರೆ ನಾನು ಬಿಟ್ಬಿಡ್ತೇನೆ, ನಾನು ಮಾಡ್ತೀನಿ ಅಂತೆಲ್ಲ ಅಂದರು. ಅಲ್ಲಿ ಗೊತ್ತಲ್ಲ, ಬಿಗ್ ಬಾಸ್ ಮಲ್ಲಿಕಾರ್ಜುನ ಖರ್ಗೆ ಹಿಂಗೆ ಹಿಂದಕ್ಕೆ ಕೈ ಕಟ್ಕೊಂಡು, ಹೌದೇನ್ರಪ್ಪ, ಈಗ ನಿಮಗೆ KPCC ಅಧ್ಯಕ್ಷ ಸ್ಥಾನ ಕೊಡೋಣ, DK CM ಕೇಳ್ತಾ ಇದ್ದಾರಲ್ಲ, ನಿಮ್ಮದೆಲ್ಲ ಓಕೆನಾ ಅಂತ ಹೇಳ್ಬಿಟ್ಟಿದ್ದಾರೆ. ಇವರು ಬಂದ ದಾರಿಗೆ ಸುಂಕವಿಲ್ಲ, ವಾಪಸ್. ಸದ್ಯಕ್ಕಂತೂ ಕನಸು ಕಾಣಬೇಡಿ ಅಂತ ಹೈಕಮಾಂಡ್ ಹೇಳಿಬಿಟ್ಟಿದೆ. DK ಶಿವಕುಮಾರ್ KPCC ಬಟ್ಟ ಬಿಟ್ಟು ಕೊಟ್ಟರೆ ಮಾತ್ರ ನೀವು, ಅವ್ರು ರೆಡಿದ್ದಾರೆ, ಅವ್ರು ಬಿಟ್ಟು ಕೊಡ್ತಾರೆ. ಯಾವಾಗಿನ ತನಕ ಹೀಗೆ ಹೇಳಿರೋದು, DK ಎಲ್ಲಿ ತನಕ KPCC ಅಧ್ಯಕ್ಷರಾಗಿರಬೇಕು ಅಂತ ಬಯಸ್ತಾರಂದರೆ 3-4 ವರ್ಷ ಅಲ್ಲ, ಈ 1-2 ತಿಂಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು ಅವರಾಗಿ ಬಿಟ್ಟುಕೊಡೋ ತನಕ ನೀವು ಆಕಾಂಕ್ಷಿಗಳಾಗೋಕ್ಕಾಗೋದಿಲ್ಲ. ಯಾಕಂದರೆ ಅವರನ್ನು ಇಳಿಸಿ ಅಥವಾ ಇಳಿ ಅಂತ ಹೇಳಿದ ತಕ್ಷಣ ಓಕೆ ಬಾಸ್, ಆದರೆ CM ಮಾಡಿ ಅಂತ ಅವ್ರು ಹೇಳ್ತಾರೆ. ಆದರೆ DK ಶಿವಕುಮಾರ್ ಒಂದು ಬೇಡಿಕೆ ಇಟ್ಟಿದ್ದಾರೆ, KPCC ಬಿಟ್ಟುಕೊಡ್ತೀನಿ, ಮುಖ್ಯಮಂತ್ರಿ ಸ್ಥಾನ ನೀಡಬೇಕು. ಇದನ್ನು ಹೇಳ್ತಾ ಇದ್ದೆ. ಇವರೆಲ್ಲ KPCC ಅಧ್ಯಕ್ಷ, ಅವ್ರು ಕಾಯ್ತಾ ಇರ್ತಾರೆ, ಹೌದಾ ನೀನು KPCC ಕೇಳು, ನಾನು ಇದನ್ನು ಕೇಳ್ತೀನಿ. DKಶಿ CM ಪಟ್ಟ ಕೇಳಿದ್ರು, ಏನು ಹೇಳಿ ಅಂತ ಕೇಳಿದ್ರಂತೆ ಖರ್ಗೆ. DKಶಿ CM ಆಗಲು ಎಲ್ಲ ಶಾಸಕರು ಸಚಿವರು ಒಪ್ತಾರಾ ಅಂತ ಕೇಳಿದ್ರಂತೆ. ಹೋಗಿ ಬಂದಿದ್ದೀರಲ್ವಾ, ಚಾ ಕುಡ್ಕೊಂಡು ಹೋಗಿ, ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅಂತೇಳಿ ಹೈಕಮಾಂಡ್ ಅವರನ್ನು ಟಾಟಾ ಬೈ ಬೈ ಮಾಡಿ ಕಳಿಸಿದೆ. ಓಕೆ, ಒಂದು ಸ್ಥಾನ, ಒಬ್ಬ ವ್ಯಕ್ತಿ ಒಂದು ಸ್ಥಾನ, ಇದು ಕಾಂಗ್ರೆಸ್ನ ಒಂದು ನಿರ್ಣಯ. ಏನಪ್ಪ ಅಂತಂದರೆ, ನೀವು ಮಂತ್ರಿ ಆಗಿದ್ದರೆ ಎರಡೆರಡು ಸ್ಥಾನ ಮಾಡೋಂಗಿಲ್ಲ, ಜನರಲ್ ಸೆಕ್ರೆಟ್ರಿ ಹಂಗಿಲ್ಲ. ಒಂದು ಸ್ಥಾನ, ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ಮಾತ್ರ, ಮುಖ್ಯಮಂತ್ರಿನೂ ನೀವೇ, KPC ಅಧ್ಯಕ್ಷನೂ ನೀವೇ, ಹಂಗಾಗಲ್ಲ ಅಂತೇಳಿ. ಮತ್ತು ಹಾಗಿದ್ದಾರಲ್ಲ ನೀವು ಕೇಳ್ಬೋದು, ಯಾರನ್ನ? DK ಶಿವಕುಮಾರನ್ನ. KPC ಅಧ್ಯಕ್ಷ ಆಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೆ ಎರಡು ಯಾಕೆ? ಅದನ್ನೇ ಕೇಳ್ತಾ ಇದ್ದಾರೆ ಯಾರು? ರಾಜಣ್ಣ. ತಪ್ಪೇನಿಲ್ಲ. ಆದರೆ ನಾನು ಪದೇ ಪದೇ ಪತ್ರಕರ್ತ ಕೇಳೋದು, ನೀವು ಅಲ್ಲಿ ಕೇಳಿದಾಗ ರಾಜಣ್ಣ ಕೇಳಬೇಕಲ್ಲ ಸರ್, ನೀವು DKಶಿನ ಪ್ರಶ್ನೆ ಮಾಡ್ತಾ ಇರೋದಾ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರೋದಾ? ಅವರು ಎರಡು ಪೋಸ್ಟಲ್ಲಿದ್ದಾರೆ, ಅವ್ರಿಗೂ ಬರಬೇಕಲ್ವಾ? ಇರಲಿ ಬಿಡಿ. ಈಗ DK ಎಂಥ ಚೆಕ್ಮೇಟ್ ಕೊಟ್ಟಿದ್ದಾರೆ ಅಂತಂದರೆ, ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ ಈ ಮಾತನ್ನು. KPCC ಅಧ್ಯಕ್ಷ ಸ್ಥಾನ ಬದಲಾಗತ್ತೆ ಅಂತಂದರೆ 3 ಆಲೋಚನೆ ಮಾಡ್ಕೊಳ್ಳಿ. ಒಂದು, KPCC ಅಧ್ಯಕ್ಷ ಸ್ಥಾನ DK ಶಿವಕುಮಾರ್ ಅವರಿಂದ ಬೇರೆಯವರ ಕೈಗೆ ಹೋಗ್ತಾ ಇದೆ ಅಂತಂದರೆ ಸಿದ್ದರಾಮಯ್ಯ ಕೂಡ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿತಾರೆ ಅಂತ ಲೆಕ್ಕ ಬರೆದಿಟ್ಕೊಳ್ಳಿ. ಅದರ ಅರ್ಥ ಮೂರನೇದು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಈ ಮೂರನೇದಕ್ಕೆ ಕಂಡೀಷನ್ಸ್ ಅಪ್ಲೈ. ಯಾಕೆ?
ಆಗ ದಲಿತ ಮುಖ್ಯಮಂತ್ರಿ ರೇಸ್ ಬರ್ಬೋದು, ನಮ್ಮನ್ನು ಮುಖ್ಯಮಂತ್ರಿ ರೇಸ್ ಬರ್ಬೋದು, ಅದು ಬೇರೆ ವಿಚಾರ. ಭಾಳ ಪ್ರಬಲವಾಗಿರುವಂಥದ್ದು ಡಿ ಕೆ ಶಿವಕುಮಾರನ ಮುಖ್ಯಮಂತ್ರಿ ಮಾಡಬೇಡಿ ಅಂತ ಉಳಿದು ಯಾರೂ ಹೇಳ್ತಾ ಇಲ್ಲ. ಪರಮೇಶ್ವರ್ಗಿದೆ, ನನಗೆ ಯಾಕೆ, ನಾನು ಯಾಕೆ ಆಗಬಾರ್ದು ಅಂತ, ಅದೊಂದು ಎಕ್ಸ್ಟ್ರಾ ಗಾಳ. ಈಗ ಈ ಕತ್ತಿ ವರಸೆಲ್ಲ ರಾಜ ಮಹಾರಾಜರು ಮಾಡ್ತಾರಲ್ಲ, ಈ ಕತ್ತಿ ಕಟ್ಟಾದ ತಕ್ಷಣ ಅವರ ಕಾಲಲ್ಲಿ ಕೈಯಲ್ಲಿ ಒಂದೊಂದು ಕತ್ತಿ ಇರ್ತದೆ. ಹಾಗೆ ದಲಿತ ಸಿ ಎಂ ಕೂಡ ಒಂದು ದೊಡ್ಡ ಅಸ್ತ್ರ. ಅದು ಎನಿ ಟೈಮ್ ಯೂಸ್ ಆಗ್ಬೋದು, ಯೂಸ್ ಆಗದೇ ಇರ್ಬೋದು, ಅಥವಾ ಮುಂದೂಡಲ್ಪಡ್ಬೋದು. ಈಗ ಯಾರೇನೇ ಹೇಳಿ ಡಿ ಕೆ ಶಿ ಕುರ್ಚಿಗೆ ಭಂಗವಿಲ್ಲ. ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ತೆಗೆದರೆ ಸಿ ಎಂ ಮಾಡ್ತಾರೆ. ಸತೀಶ್ ಅಬ್ಬರಿಸಲಿ, ಕೆ ಎನ್ ರಾಜಣ್ಣ ಕೂಗಾಡಲಿ, ಸದ್ಯಕ್ಕಂತೂ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ. ಯಾವಾಗ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೋ ಬರೆದಿಟ್ಕೊಳ್ಳಿ, ಮುಂದಿನ 3-4 ತಿಂಗಳ ಒಳಗಾಗಿ ಮುಖ್ಯಮಂತ್ರಿ ಕೂಡ ಬದಲಾಗುತ್ತೆ. ಅದು ಸಾಧ್ಯವಿಲ್ಲ ನನ್ನ ಪ್ರಕಾರ. ಯಾಕೆಂದರೆ ಡಿ ಕೆ ಇಳಿದ ತಕ್ಷಣ ಸಿ ಎಂ ಕೊಡಿ ಅಂತ ಕೇಳ್ತಾರೆ. ಕೆ ಪಿ ಸಿ ಸಿ ಬದಲಾವಣೆ ವಿಚಾರದಲ್ಲಿ ಸ್ಫೋಟಕ ಬೆಳವಣಿಗೆ ಆಗಿದೆ. ಸಚಿವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಖಡಕ್ ಎಚ್ಚರಿಕೆ ನೀಡಿದೆ. ಎಲ್ಲ ಕೂರಿಸ್ಬಿಟ್ಟು ಏಕಾಏಕಿ ಡಿ ಕೆ ಶಿ ಬೆನ್ನಿಗಿರಿಂತ ಕಾಂಗ್ರೆಸ್ ಹೈಕಮಾಂಡ್ ಕೆ ಪಿ ಸಿ ಸಿ ಅಧ್ಯಕ್ಷ ಗಾದಿ ಕೇಳ್ಕೊಂಡು ಬಂದಿದ್ದರು. ಸತೀಶ್ ಬಂದಿದ್ದರು, ರಾಜಣ್ಣ ಬಂದಿದ್ದರು. ನಾನು ಕೊಟ್ಟರೆ ನಾನು ಬಿಟ್ಬಿಡ್ತೇನೆ, ನಾನು ಮಾಡ್ತೀನಿ ಅಂತೆಲ್ಲ ಅಂದರು. ಅಲ್ಲಿ ಗೊತ್ತಲ್ಲ, ಬಿಗ್ ಬಾಸ್ ಮಲ್ಲಿಕಾರ್ಜುನ ಖರ್ಗೆ ಹಿಂಗೆ ಹಿಂದಕ್ಕೆ ಕೈ ಕಟ್ಕೊಂಡು, ಹೌದೇನ್ರಪ್ಪ, ಈಗ ನಿಮಗೆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಕೊಡೋಣ, ಡಿ ಕೆ ಸಿ ಎಂ ಕೇಳ್ತಾ ಇದ್ದಾರಲ್ಲ, ನಿಮ್ಮದೆಲ್ಲ ಓಕೆನಾ ಅಂತ ಹೇಳ್ಬಿಟ್ಟಿದ್ದಾರೆ. ಇವರು ಬಂದ ದಾರಿಗೆ ಸುಂಕವಿಲ್ಲ, ವಾಪಸ್. ಸದ್ಯಕ್ಕಂತೂ ಕನಸು ಕಾಣಬೇಡಿ ಅಂತ ಹೈಕಮಾಂಡ್ ಹೇಳಿಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಬಟ್ಟ ಬಿಟ್ಟು ಕೊಟ್ಟರೆ ಮಾತ್ರ ನೀವು, ಅವ್ರು ರೆಡಿದ್ದಾರೆ, ಅವ್ರು ಬಿಟ್ಟುಕೊಡ್ತಾರೆ. ಯಾವಾಗಿನ ತನಕ ಹೀಗೆ ಹೇಳಿರೋದು, ಡಿ ಕೆ ಎಲ್ಲಿ ತನಕ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರಬೇಕು ಅಂತ ಬಯಸ್ತಾರೋ ಅಂದರೆ 3-4 ವರ್ಷ ಅಲ್ಲ, ಈ 1-2 ತಿಂಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು ಅವರಾಗಿ ಬಿಟ್ಟುಕೊಡೋ ತನಕ ನೀವು ಆಕಾಂಕ್ಷಿಗಳಾಗೋಕ್ಕಾಗೋದಿಲ್ಲ. ಯಾಕಂದರೆ ಅವರನ್ನು ಇಳಿಸಿ ಅಥವಾ ಇಳಿ ಅಂತ ಹೇಳಿದ ತಕ್ಷಣ ಓಕೆ ಬಾಸ್, ಆದರೆ ಸಿ ಎಂ ಮಾಡಿ ಅಂತ ಅವ್ರು ಹೇಳ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಒಂದು ಬೇಡಿಕೆ ಇಟ್ಟಿದ್ದಾರೆ, ಕೆ ಪಿ ಸಿ ಸಿ ಬಿಟ್ಟುಕೊಡ್ತೀನಿ, ಮುಖ್ಯಮಂತ್ರಿ ಸ್ಥಾನ ನೀಡಬೇಕು. ಇದನ್ನು ಹೇಳ್ತಾ ಇದ್ದೆ. ಇವರೆಲ್ಲ ಕೆ ಪಿ ಸಿ ಅಧ್ಯಕ್ಷನ ಅವರು ಕಾಯ್ತಾ ಇರ್ತಾರೆ. ಹೌದಾ, ನೀನು ಕೆ ಪಿ ಸಿ ಸಿ ಕೇಳು, ನಾನು ಇದನ್ನು ಕೇಳ್ತೀನಿ. ಡಿ ಕೆ ಶಿ ಸಿ ಎಂ ಪಟ್ಟ ಕೇಳಿದ್ರೆ ಏನು ಹೇಳಿ ಅಂತ ಕೇಳಿದ್ರಂತೆ ಖರ್ಗೆ. ಡಿ ಕೆ ಶಿ ಸಿ ಎಂ ಆಗಲು ಎಲ್ಲ ಶಾಸಕರು ಸಚಿವರು ಒಪ್ತಾರಾ ಅಂತ ಕೇಳಿದ್ರಂತೆ. ಹೋಗಿ ಬಂದಿದ್ದೀರಲ್ವಾ, ಚಾ ಕುಡ್ಕೊಂಡು ಹೋಗಿ, ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅಂತೇಳಿ ಹೈಕಮಾಂಡ್ ಅವರನ್ನು ಟಾಟಾ ಬೈ ಬೈ ಮಾಡಿ ಕಳಿಸಿದೆ. ಓಕೆ, ಒಂದು ಸ್ಥಾನ, ಒಬ್ಬ ವ್ಯಕ್ತಿ ಒಂದು ಸ್ಥಾನ, ಇದು ಕಾಂಗ್ರೆಸ್ನ ಒಂದು ನಿರ್ಣಯ. ಏನಪ್ಪ ಅಂತಂದರೆ, ನೀವು ಮಂತ್ರಿ ಆಗಿದ್ದರೆ 2 ಸ್ಥಾನ ಮಾಡೋಂಗಿಲ್ಲ, ಜನರಲ್ ಸೆಕ್ರೆಟ್ರಿ ಹಂಗಿಲ್ಲ. ಒಂದು ಸ್ಥಾನ, ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ಮಾತ್ರ, ಮುಖ್ಯಮಂತ್ರಿನೂ ನೀವೇ, ಕೆ ಪಿ ಸಿ ಅಧ್ಯಕ್ಷನೂ ನೀವೇ, ಹಂಗಾಗಲ್ಲ ಅಂತೇಳಿ. ಮತ್ತು ಹಾಗಿದ್ದಾರಲ್ಲ ನೀವು ಕೇಳ್ಬೋದು, ಯಾರನ್ನ? ಡಿ ಕೆ ಶಿವಕುಮಾರನ್ನ. ಕೆ ಪಿ ಸಿ ಅಧ್ಯಕ್ಷ ಆಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೆ 2 ಯಾಕೆ? ಅದನ್ನೇ ಕೇಳ್ತಾ ಇದ್ದಾರೆ. ಯಾರು? ರಾಜಣ್ಣ. ತಪ್ಪೇನಿಲ್ಲ. ಆದರೆ ನಾನು ಪದೇ ಪತ್ರಕರ್ತ ಕೇಳೋದು, ನೀವು ಅಲ್ಲಿ ಕೇಳಿದಾಗ ರಾಜಣ್ಣ ಕೇಳಬೇಕಲ್ಲ ಸರ್, ನೀವು ಡಿ ಕೆ ಶಿನ ಪ್ರಶ್ನೆ ಮಾಡ್ತಾ ಇರೋದಾ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರೋದಾ? ಅವರು 2 ಪೋಸ್ಟಲ್ಲಿದ್ದಾರೆ, ಅವ್ರಿಗೂ ಬರಬೇಕಲ್ವಾ? ಇರಲಿ ಬಿಡಿ. ಈಗ ಡಿ ಕೆ ಎಂಥ ಚೆಕ್ಮೇಟ್ ಕೊಟ್ಟಿದ್ದಾರೆ ಅಂತಂದರೆ, ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ ಈ ಮಾತನ್ನು. ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾಗತ್ತೆ ಅಂತಂದರೆ 3 ಆಲೋಚನೆ ಮಾಡ್ಕೊಳ್ಳಿ. ಒಂದು, ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಡಿ ಕೆ ಶಿವಕುಮಾರ್ ಅವರಿಂದ ಬೇರೆಯವರ ಕೈಗೆ ಹೋಗ್ತಾ ಇದೆ ಅಂತಂದರೆ ಸಿದ್ದರಾಮಯ್ಯ ಕೂಡ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿತಾರೆ ಅಂತ ಲೆಕ್ಕ ಬರೆದಿಟ್ಕೊಳ್ಳಿ. ಅದರ ಅರ್ಥ 3ನೇದು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಈ 3ನೇದಕ್ಕೆ ಕಂಡೀಷನ್ಸ್ ಅಪ್ಲೈ. ಯಾಕೆ? ಆಗ ದಲಿತ ಮುಖ್ಯಮಂತ್ರಿ ರೇಸ್ ಬರ್ಬೋದು, ನಮ್ಮನ್ನು ಮುಖ್ಯಮಂತ್ರಿ ರೇಸ್ ಬರ್ಬೋದು, ಅದು ಬೇರೆ ವಿಚಾರ. ಭಾಳ ಪ್ರಬಲವಾಗಿರುವಂಥದ್ದು ಡಿ ಕೆ ಶಿವಕುಮಾರನ ಮುಖ್ಯಮಂತ್ರಿ ಮಾಡಬೇಡಿ ಅಂತ ಉಳಿದು ಯಾರೂ ಹೇಳ್ತಾ ಇಲ್ಲ. ಪರಮೇಶ್ವರ್ಗಿದೆ, ನನಗೆ ಯಾಕೆ, ನಾನು ಯಾಕೆ ಆಗಬಾರ್ದು ಅಂತ, ಅದೊಂದು ಎಕ್ಸ್ಟ್ರಾ ಗಾಳ. ಈಗ ಈ ಕತ್ತಿ ವರಸೆಲ್ಲ ರಾಜ ಮಹಾರಾಜರು ಮಾಡ್ತಾರಲ್ಲ, ಈ ಕತ್ತಿ ಕಟ್ಟಾದ ತಕ್ಷಣ ಅವರ ಕಾಲಲ್ಲಿ ಕೈಯಲ್ಲಿ ಒಂದೊಂದು ಕತ್ತಿ ಇರ್ತದೆ. ಹಾಗೆ ದಲಿತ ಸಿ ಎಂ ಕೂಡ ಒಂದು ದೊಡ್ಡ ಅಸ್ತ್ರ. ಅದು ಎನಿ ಟೈಮ್ ಯೂಸ್ ಆಗ್ಬೋದು, ಯೂಸ್ ಆಗದೇ ಇರ್ಬೋದು, ಅಥವಾ ಮುಂದೂಡಲ್ಪಡ್ಬೋದು. ಈಗ ಯಾರೇನೇ ಹೇಳಿ ಡಿ